ಬಿಡ್ಕದ ಯಾಕೆ ಹೆಂಗೆ ಬಿಡ್ಕದ ನೋಡ್ತಾರ ಅವನು. ಕಾಪಿ ಆಯ್ತಾ? ಲಾಯ್ ಇದೆಲ್ಲ ಹಾಲು ಇಸ್ಕೊಂಬಂದಿಲ್ಲ, ಏನಿಲ್ಲ, ಎಲ್ಲ ಇಲ್ಲ ಹಾಲು ಇಸ್ಕೊಂಬಂದಿಲ್ವಲ್ಲ. ಹೊಸ ಎಲ್ಲ ಇಲ್ಲಿ ಕಟ್ಟಾಕಿದ್ದಾಳೆ. ಎಲ್ಲ ಉಂಟಲ್ಲ ಇವರು ಆರೇ ಇಲ್ಲೇ ಇದ್ದಿಲ್ಲಿ ಕೂಗ್ತಾ ಕುಂತಾರೆ. ತರ ಹಾಲಿಸ್ಕೊಂಬಂದಿಲ್ಲ, ಇನ್ನು ಕಾಪಿ ಇಟ್ಟಿಲ್ಲ. ಎಲ್ಲೋದ್ಲು? ತಾರಾ ಓ ಮೇಡಮ್ ಅವರಲ್ಲ ಕಣಪ್ಪ. ತಿಂಡಿ ಮಾಡೋಕ್ಕೆ ಹಾಗೆ ರೆಡಿ ಮಾಡ್ಕೊತಾವ್ರಿ. ಇಲ್ಲೊಂಚೂರು ಕಡ್ಡಿ ಹಸಿಗೆ ಮೇವು ಬಂದೈತ್ಕಂತಾರ, ತಂದಿಲ್ಲಿ ಕಟ್ಟಾಕಿರೋದು. ಏನು ಮಾಡ್ತಾ ಇದೀಯಾ? ನಾನು ಅಲ್ಲಿ ಮಂತ ಹುಡ್ಕಾಡ್ತಾ ಇದ್ದೀನಿ. ಸೌದೆ ನೋಡಿ, ಇವಳು ಮಾತ್ರ ನೀ ಎಲ್ಲಿ ಹೋಯ್ತೆ ಅಲ್ಲೇ ಇರ್ಬೇಕು ಗೊಂಬೆ. ನಾನು ಹೋದ್ರೆ ಕಟ್ ಮಾಡ್ಕೊಂಡ ಅಲ್ಲೇ ಹೊಸ ಯಾವ ಬಾ ಎಡಮಟ್ಟೆ ಅಲ್ಲೇ ಅವೆ. ನಾ ಕಾಪಿ ಇಕ್ಕಲ್ಲ ನೀನು. ಹಳಸಿನ್ಕಾಯಿ ಹೊಟ್ಟೆ ನೋವು ಬರ್ತದೆ ಅಲ್ಲಿ ತಿಂದ್ರೆ. ಹೊಟ್ಟೆ ನೋವು ಕಂಡ್ಲ ಅದು. ನೋಡಿ ಯಾವ್ದು ನೋಡಿ ತೋರಿಸು. ನೋಡಿ ಇಲ್ಲಿ ಅಲ್ಲಿ ಬಾತುಕೋಳಿ ಹಂಗೆ ನೀರೊಳಗೆ ಇರ್ತಾವಲ್ಲ ಬಾತುಕೋಳಿ, ಅವ್ಯಾವು ನೋಡಿ ಎಷ್ಟಿಷ್ಟಪ್ಪ, ಇಷ್ಟಿಷ್ಟಪ್ಪ ಕಾಣ್ತಾನೆ ಇಲ್ಲ ಇಲ್ಲಿಗೆ. ಎಲ್ಲ ಹಳಸಿನ್ಕಾಯಿ ಅವಳೇ ಕೇಳಂಗೆ ಓಡ್ತಾಳೆ ಮೊದಲು. ಎಲ್ಲ ರೂಢಿ ಮಾಡೋರು ರಾತ್ರಿ ಹೊತ್ತು ಬರ್ತದೆ, ಏನಾರ ಬಂದು ಒತ್ಕೊಂಡು ಹೋಗಲಿ. ಅದನ್ನು ಹಂಗೆ ರೂಢಿ ಮಾಡಿ ಒತ್ಕೊಂಡು ಹೋಯ್ತು. ಸಣ್ಣದ್ರಿಂದ ಸಾಕಿ ದಪ್ಪ ಹೊತ್ಕೊಂಡು ಹೋಯ್ತು. ಎಲ್ಲರೂ ಆಗೊಡ್ದಂಗೆ ಆಗಕ್ಕೂ ಏನು ಮಾಡ್ತೀಯ ಅದರಲ್ಲಿ? ಹಣ್ಣೆ ಮೈ ಮರದ್ರೆ ಹಣ್ಣೆ ಆಯ್ತವ. ನೋಡಿಲ್ಲಿ ಬೆಳಗ್ಗೆನೆ ಹಳಸಿ ಮರ್ತ ಕರ್ಕೊಂಬಂದಿರೋದ. ಏನ ಇವೆಲ್ಲ ಇನ್ನೊಂದು ಸ್ವಲ್ಪ ದಿನ ಹೋಗ್ಬೇಕನ್ಲ. ನೋಡಿಲ್ಲಿ ಇವೆಲ್ಲ ಹೋಗ್ಬೇಕು ಇನ್ನು. ಗಮ್ಮಂತ ಐತ್ ನೋಡಿ. ಯಾವ್ದು ಇನ್ನೊಂದು ಚೂರು ಮೂಗು ಹತ್ರ ಕೊಡು ಇತ್ಕತ್ತದೆ. ಯಾವ್ದೋ ಗಮ್ಮಂತ ಐತಲ್ಲ ನೋಡಿಲ್ಲಿ. ಇವೆಲ್ಲ ಎಷ್ಟಪ್ಪ ಕಾಯಿ ಇವು. ಇವೆಲ್ಲ ದಪ್ಪ ಆಯ್ತದ, ಯಾಕೋ ರೋಗನೇ ಹೊಡಿತಾವ ಅಲ್ಲಿ. ಇನ್ನೊಂದು 15 ದಿನ ಒಳ್ಳೆ ಚಿಪ್ಸ್ ಮಾಡ್ಬೋದು. ಕಿರ್ಕೊಂಡೋಗಿ ಇಟ್ಬಿಟ್ಟು ನೋಡಿ ಇದ್ದಿದ್ದು ಒಳ್ಳೆ ಚೆನ್ನಾಗಿದೆ. ಚಿಪ್ಸ್ ಮಾಡ್ಬೋದು. ಅದಕ್ಕೆ ಕಿತ್ಕೊಂತಿರೋದು. ಈಗ ಬೇಡ ನೋಡಿ, ಆಮೇಲೆ ಕಿತ್ಕೊಡ್ತೀನಿ. ಹೋಗಯ್ಯ ಸುಮ್ಮನೆ, ನಾನು ಅಲ್ಲಿಂದ ಬಂದೆ ಕಿತ್ಕೊಡ್ತೀಯ ಅಂತ. ಈ ಮೊದಲು ನನಗೆ ಕಾಪಿ ನೋಡಿ ಬರವಾ ಗೊಂಬೆ ಹೋಗೋಣ. ನಿಮ್ಮ ಅಮ್ಮ ಸೌದೆ ಹೋಗಲ್ಲ. ಯಾಕೆ? ಹಾಲಿನ ದುಡ್ಡು ಕೊಟ್ಟಿಲ್ಲ 2 ತಿಂಗಳಿಂದ. ಕೊಡ್ತೀನಿ ಅಂತ ಹೇಳು. ಹಾಲಿನ ದುಡ್ಡು ಕೊಟ್ಟಿಲ್ಲ ಅಂದ್ಬಿಟ್ರೆ 2 ತಿಂಗಳಿಂದ ಹಾಲಿನ ದುಡ್ಡು ಕೊಟ್ಟಿಲ್ಲ. ಏನು ಕರೆಕ್ಟ್ ಟೈಮ್ ಕೊಡ್ತಾರಂತ? ಏನು ಒಂದಿನ 2 ದಿನ ಹೆಚ್ಚು ಕಮ್ಮಿ ಆಗ್ತದೆ? ನಮಗೆ ಸಂಬಳ ಅಲ್ಲ ಕರೆಕ್ಟಾಗಿ ಕೊಡ್ತಾರ. ನನಗೂ ಸಂಬಳ ತಿಂಗಳಾದರೂ 1 ವಾರ ಬಿಟ್ಕೊಂಡೆ ಕೊಡೋದು. ಹಾಲಿನ ದುಡ್ಡಿಗೆ ನೋಡಿ, ನಾನು ದುಡ್ಡು ಕೊಟ್ಟಿಲ್ಲ ಅಂತ ಅಲ್ಲಿಗೆ ಹೋಗಲ್ವಂತೆ ಅಕ್ಕನ. ಅವಳನ್ನ ಕಳ್ಸಿ ಒಂದು ಟಿಫಿನ್ ಕ್ಯಾರಿ ಹಾಕ್ಬಿಟ್ಟು ಇಲ್ಲಿ ಕೆಳಗೆ ಕಣ್ಣು ಬಿಡ್ಕೊಂಡು ಹೋಗಿ. ಇಲ್ಲಿ ಎಂಥವ್ರು ಮನೆಗಿರ್ತಾರೆ ಕತ್ಲು ಕಾಣೋದೇ ಇಲ್ಲ. ನೋಡಿಲಿ ಏನೋ ಮನೆಗಿರ್ತಾವೆ ನೋಡ್ಕೊಂಡು ಓಡಾಡಿದ್ವಿ. ಅಡಿಕೆ ಸೊಸೆ ನೀರಿಲ್ಲದಕ್ಕೆ ಕೊಯ್ಯ ಅಂತ
ನೀರು ಇದ್ದಿರೋದು ಒಂದು ವರ್ಷದ ಅಡಿಕೆ ಸೊಸಿ ಎಲ್ಲವ ಇದು ಎಷ್ಟೊತ್ತಿಗೆ ಸ್ವಾನೆ ಊದ್ಬಿಟ್ರೆ ಸ್ವಾನೆ ಇದಾಗಬೇಕು ಏನು ಇನ್ನು ಕರಗಿದ್ರೆ ಚಂದ ಮಾಡೋದಿತ್ತಲ್ಲ ಎತ್ತಾಕಿದ್ರಾಗದಪ್ಪ ಬೇಡ ಸುಮ್ಮನೆ ಏನು ಮಾಡ್ತಾ ಇದೀಯ ಅಯ್ಯೋ ಮೊದಲು ಇವತ್ತು ನೆನೆಸ್ಕೊಂಡು ಒಂದು ಇಷ್ಟ ಆಫ್ ಮಾಡಿಲ್ಲ ಅಂದರೆ ಗ್ಯಾಸಲ್ಲಿ ಆಟ ಆಡ್ಬಿಡ ಎಲ್ಲಿ ಬಿದ್ದೈತಲ್ಲ ಅದು ನೋಡಲ್ಲಿ ಯಪ್ಪ ಕುಕ್ಕರಲ್ಲಿ ಹಂಗೆ ಆಟ ಆಡ್ತಾರಲ್ಲಿ ಅದಕ್ಕೆ ತಪ್ಪಲೆಲ್ಲಿ ಮಾಡು ಅಂದರೆ ಕೇಳಲ್ಲ ನೋಡಲ್ಲಿ ಎತ್ತದ ಆಮೇಲೆ ಇದಲ್ಲಿ ಹಂಗೆ ಇದು ಮಾಡಿ ಎಳಿಬೇಡ ಹಿಂದಕ್ಕೆ ಇದು ನೋಡಲ್ಲಿ ಹಿಂಗೆ ಎಳಿತಾ ಇದೆಯಲ್ಲ ಏನಾರ ಆಗ ಕುಕ್ಕರ್ ಏನಾರ ಕೆಳಗೆ ಬಿದ್ದಿಟ್ಬಿಟ್ರೆ ಬಾ ನಾನು ಹೊಲ ಕಚ್ಕೊಡ್ತೀನಿ ನಾನೇ ಏನು ಎದ್ರಕಳ್ದಂಗೆ ಇದು ಮಾಡ್ತಾಳಲ್ಲ ಏನಾರ ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡ್ತೆ ಅದು ಇವತ್ತು ನೆನ್ಸ್ಕೊಂಡು ತಾಂಬ ಅದು ಇದ್ದ ಇರ್ತದೆ ಎರಡು ಕೈಲಿ ಹಿಡ್ಕೊಂಡು ನೀಟಾಗಿ ಕೆಳಗೆ ಮಾಡ್ಕೊ ಒಂದು ಕೈಲ ಇದು ಮಾಡ್ಕೊತಾಳೆ ಬಟ್ಟೆ ಹಿಡ್ಕೊಂಡು ಎರಡು ಕೈಲು ನೋಡಿ ಇವತ್ತು ನೆನ್ಸ್ಕೊಂಡು ತಗೊಂಬ ಅಲ್ಲಿ ಒಲೆ ಕತ್ತೀನಿ ಅಲ್ಲೇ ರೊಟ್ಟಿ ಮಾಡುವಂತ ಬಲ್ಲೆ ಏ ಗ್ಯಾಸ ರೊಟ್ಟಿ ಚೆನ್ನಾಗಿ ಬೇಯಲ್ಲ ಕಣ್ಲ ಇಲ್ಲಿ ಬತ್ತಿರ್ತೆ ಬೇಡಪ್ಪ ಈಗ ನಾನೇ ಹಚ್ಕೊಡ್ತೀನಿ ಬಾ ಬಾಯ್ ಹಚ್ಕೊಡ್ತೀನಿ ಬಾ ನಾನೇ ರೊಟ್ಟಿ ಹಾಕೊಂಡ್ರು ನನ್ನೇ ಒಲೆ ಕಟ್ತೀವಿ ಅಂತಾನೆ ಅದಕ್ಕೆ ಇಲ್ಲೇ ಇರು ಅವ್ರು ರೊಟ್ಟಿ ಹಾಕೊಂಡ್ರೆ ನನ್ನೇ ಒಲೆ ಕಚ್ಚು ಅಂತಾರೆ ಕಚ್ಚಲಿಲ್ಲ ಅಂದ್ರೆ ರೊಟ್ಟಿ ಹಾಕಲ್ಲ ಒಳ್ಳೆ ರೆಡಿ ಆಯ್ತು ಏನು ತಿಂಡಿ ಮಾಡ್ತಾ ಇದ್ದೀವ ಇಲ್ಲಿ ಮಸಾಲೆ ರೊಟ್ಟಿ ಮಾಡ್ತಾ ಇದ್ದೀನಿ ಮಸಾಲೆ ಇವಾಗ ನಾನು ಎಲ್ಲ ಹಿಟ್ಟೆಲ್ಲ ಕಲ್ಸ್ಕೊಂಡು ರೊಟ್ಟಿ ತೊಡ್ತೀನಿ ನೀನು ಬಂದು ಬೇಯಿಸ್ಬಾ ಒಲೆ ಕಚ್ಕೊಟ್ಟಿದ್ದೀನಿ ಅಲ್ಲಿ ಅದು ಸ್ವಾನ್ ಬಂದು ಕುರಿತಾಯಿಲ್ಲ ಏನಿಲ್ಲ ಸೋರಿ ನೆಂದೇವೆ ಅಂತ ಈಗ ನೋಡಿ ಎಷ್ಟು ಚೆನ್ನಾಗಿ ಕಚ್ಕೊಂಡೈತೆ ರೊಟ್ಟಿ ಬೇಯಕ್ಕೆ ಒಲೆ ಚೆನ್ನಾಗಿ ಉರಿಬೇಕು ನೀ ಕಲಸ್ಕಷ್ಟೊಳಗೆ ನಾನು ಕೊಟ್ಕ ಕಸ ಕೆರೆದು ಬಂದ್ಬಿಡ್ತೀನಿ ಮಸಾಲೆ ರೊಟ್ಟಿ ಇದಕ್ಕೆ ಚಟ್ನಿ ಪಟ್ನಿ ಕೇಳಂಗಿಲ್ಲ ಚಟ್ನಿ ಇಲ್ವಾ ಚಟ್ನಿ ಪಟ್ನಿ ನನಗೆ ಒಂಚೂರು ಸಾರನೇ ಕೊಡು ಸಾರನೇ ಚಟ್ನಿ ಪಟ್ನಿ ಎಲ್ಲ ಕೇಳಂಗಿಲ್ಲ ಬಿಸಿನೀರು ಹಾಕಬೇಕಾ ಹಂಗೆ ಇದು ಮಾಡ್ತೀಯ ತಣ್ಣೀರನ್ನ ಹಾಕತ್ತಿದ್ದೀನಿ ಬಿಸಿನೀರು ಹಾಕಿ ಚೆನ್ನಾಗಿ ಬರ್ತಕ್ಕಲ್ಲ ಬ್ಯಾಡ ಬಿಡು ಇನ್ನೇನು ತಣ್ಣೀರನ್ನೇ ಹಾಕು ಒಂಚೂರು ಬಿಸಿನೀರು ಹಾಕ ಬಿಸಿನೀರು ಹಾಕಿದ್ರೆ ಹೆಂಗೆ ಗೊತ್ತಾ ನೀಟಾಗಿ ಬರ್ತವೆ ಕಿತ್ತೋದಲ್ಲ ರೊಟ್ಟಿ ನಮ್ಮ ಹೋಟ್ಲಲ್ಲಿ ರೊಟ್ಟಿ ಒಂದು ಮಾಡ್ತಿರ್ತೀರ ಅಷ್ಟೇ ಎಲ್ಲ ಮಾಡುವು ಆದರೂ ನನಗೆ ಗೊತ್ತು ನೀನೇ ಮಾಡ್ಬಾಟ್ಲಾಗೆ ನಾನು ಕಸ ಕೆರ್ತೀನಿ ಆದರೂ ನನಗೆ ಬಿಸಿನೀರು ಹಾಕ್ಬೇಕು ಅಂತ ಗೊತ್ತು ನಾನು ಕೊಡ್ಕೆ ಕಸ ಕೆರ್ತೀನಿ ಬಾ ನೀನು ಹಾಕು ಬೇಡ ಹಾಕು ಅದಾಗ ಆ ರೊಟ್ಟಿ ಇದೆ ಮಸಾಲೆ ದೋಸೆ ತೊಟ್ಟಕ್ಕೆ ಬರಲ್ಲ ನನಗೆ ದೋಸೆ ತೊಡ್ತಂಗಲ್ಲ ರೊಟ್ಟಿನೇ ಮಾಮೂಲಿ ರೊಟ್ಟಿ ಅವ್ರ ರೊಟ್ಟಿ ಆಗ್ಲ ತೋಟ ಬರಲ್ಲ ಕಣ್ಲ ನಮ್ಗೆ ಹೇಳದ ನೀವೇ ತೊಟ್ಬಿಡ್ಬೇಕಪ್ಪ ಚಿತ್ರಾನ್ನ ಪುಳಿಯೋಗರೆ ಇಂಥವಾದ್ರೆ ಪಟ್ಟ ಮಾಡ್ಬಿಡ್ತೀನಿ ಗಾಸೆನೂ ಹೋಯ್ತೀಯ ಬಾ ಗುಸಿ ಇಕ್ಬೇಕಾಯ್ತು ನೀರು ನಾನು 15,000ಕ್ಕೂ ಅದೇ ನೀರು ಅಂತ ತಗೊಂಡಿದ್ದೆ ಚೆಲ್ಲ ನೀರು ಇಷ್ಟೊಂಥರ ಇಕ್ಕಿದೆಯಲ್ಲ ಇದು ಕಾಯಿ ಸಾಕ ಹಸಿ ಚೆಲ್ಲ ಸಾಕು ನೀರು ಇದು ಕಾಸಿ ಮಾಡೋದ್ರೊಳಗೆ ಸುಮ್ಮನೆ ನಾನೇ ಹೊಸ ತಿಂಡಿ ಮಾಡ್ಕೊಂಡ್ರೆ ಸಪ್ರೇಟಾಗಿ ಅದನ್ನೇ ಮಾಡ್ಕೊಂಡು ಇನ್ಮೇಲೆ ನೀನು ಸಪ್ರೇಟ್ ಅಡುಗೆ ಮಾಡ್ಕೊ ನಾನು ಸಪ್ರೇಟ್ ಅಡುಗೆ ಮಾಡ್ಕೊತೀನಿ ನಾನು ಡೈಲಿ ಬೇಕಾದ್ರೆ ಮ್ಯಾಗಿ ಮಾಡ್ಕೊಂಡು ತಿಂತೀನಿ ಹಿಂಗೆ ಏನು ಬೇಕಾದ್ರೆ ನೀನು ಮಾಡ್ಕೊ ಅಷ್ಟೇ ನೀವು ಒಲೆ ಕಚ್ಕೊಟ್ಟು ಇದು ಮಾಡಿ ಇಷ್ಟು ಹೆಲ್ಪ್ ಮಾಡಿದ್ರೂ 2 ರೊಟ್ಟಿ ಹಾಕೋಕ್ಕೆ ಇದು ಮಾಡ್ತೀಯ ಹಾಕು ಗೊತ್ತಾಯ್ತದೆ
ಆ ತಣ್ಣೀರು ಹಾಕಿ ರೊಟ್ಟಿ ಎದೊಳ್ತಾವ ಅವು. ನಾನು ಎಬ್ರಿಸಿವೆ ಮಲ್ಕೊಬಿಡಿ ಎದಳಿ ಅಂತ ಎಬ್ರಿಸಿ ಹೋಗ್ಲಿ ಒಳಗಡೆ ಮಸಿ ಬಟ್ಟೆ ಇಲ್ಲ ಇಕ್ಲ ಯಾವ್ದಾರು ಒಂದು ತಗೊಂಡು. ಫ್ರೆಂಡ್ಸ್ ಇವತ್ತು ಮಸಾಲೆ ರೊಟ್ಟಿ ನಮ್ಮನೇಲಿ. ಏಯ್ ಬರ್ರಿ ಅಲ್ಲೂ ಆಯ್ತಾರ ಗುಳನರಿ ಬಂದ್ರು ಆಯ್ತು. ಇರೋ 4 ಜನ ಉಳ್ಕೊಂಡವ್ರೆ. ಹಾಂ ಗೌರಿ ನೀನು ರೊಟ್ಟಿ ಮಿದಿದೆ ನೋಡ್ತಾವಳೆ. ಹಂಗೆ ಕೊಟ್ರಿ 2 ಕುಕ್ಕಿ ಬೇಕದೇ ಅಂತ. ಇಲ್ಲೆಲ್ಲಾರು ಕೊಟ್ರೆ ಒಂದೇ ಸಲ ಯಾಕತ್ತಾಳೆ. ಏನು ಹಿಂಗೆ ಮಿದಿತಾಳಲ್ಲ, ನನಗೆ ತಂಬಿಟ್ಟು ಮಿದಿತಾಳೆ ಅಂತ. ಏನವ ತಂಬಿಟ್ಟು ಮಿದಿತಾಳೆ ನಿಂಗೆ? ತೆಳ್ಳಕಾದಂಗೆ ಆಯ್ತು ಹಿಟ್ಟು. ಹೊಸಿ ರಾಗಿ ಹಸಿ ಕಳ್ಸ್ಕೊ ತಿಂತಾರೆ. ನಮ್ಮ ಕಡೆ ರೊಟ್ಟಿನ ಕ್ಯಾಮ್ರಾ ಹಿಂಗಿಡಿ. ನಮ್ಮ ಕಡೆ ರೊಟ್ಟಿನ ಈ ಥರ ಮಾಡ್ತೀವಿ, ಈ ಥರ ತೊಟ್ಬಿಟ್ಟು ಮಾಡ್ತೀವಿ. ಕೆಲವರು ಹೆಂಗೆ ಮಾಡ್ತಾರೆ ಗೊತ್ತಾ, ಈ ಬೆಳಿತಾರೆ ಹಂಚ ಮೇಲೆ. ಅದೇನು ದೋಸೆನಾ ಇಲ್ಲ ರೊಟ್ಟಿನ ಏನೋ ಗೊತ್ತಿಲ್ಲ. ನಮ್ಮ ಕಡೆ ಈ ಥರ ತೊಟ್ಟಿ ರೊಟ್ಟಿಯ ಮಾಡೋದು. ಅದು ಬಳಿಯೋದು ಅಂದ್ರೆ ಅದೇ ಒಂಥರ ಇದು. ಅವರು ರೊಟ್ಟಿ ಅಂತಾರೆ ಹೇಳ್ತಿರ್ತಾರೆ, ಹಂಗೆ ಹಂಚ ಮೇಲೆ ಬಳಿತಾರೆ, ಅದೇ ರೊಟ್ಟಿ ಅಂತಾರೆ. ನಮ್ಮ ಕಡೆ ರೊಟ್ಟಿ ಎಲ್ಲ ಇದೇ ರೀತಿ ತೊಟ್ಬಿಟ್ಟೆ ಮಾಡೋದು. ಅವಾಗ ಬಿಡೋದು 12 ತಿಂದ್ರೆ ಹೊಟ್ಟೆ ತುಂಬೋದು. 12 ಅಂತಲ್ಲ, ರೊಟ್ಟಿ ಈ ರೀತಿ ತಿಂದ್ರೇನೆ ಚಂದ. ಅದೇನು ಅದು ದೋಸೆ ತರನು ಅಲ್ಲ, ಈ ಕಡೆ ರೊಟ್ಟಿ ತರ. ದೋಸೆಗಿಂತ ತೆಳ್ಳಗಿರುತ್ತೆ. ರೊಟ್ಟಿನೂ ಅಲ್ಲ ದೋಸೆನೂ ಅಲ್ಲ, ಆ ರೀತಿ ರೊಟ್ಟಿ ಅಂದ್ರೆ ನಮ್ ಕಡೆ ಇದೇ ರೀತಿ ತೊಟ್ಬಿಟ್ಟು ಮಾಡ್ತಾರೆ. ಕೈಯಲ್ಲಿ ಈ ತರ ತೊಟ್ಬಿಟ್ಟು ರೊಟ್ಟಿ ಮಾಡೋದು. ರಾಗಿ ರೊಟ್ಟಿ ಜಾಸ್ತಿ ಮಾಡೋರು. ಇದು ಮಸಾಲೆ ರೊಟ್ಟಿ ಅಲ್ಲ ಅಂದ್ರೆ ಸ್ವಲ್ಪ ರೌಂಡ್ ಶೇಪಲ್ಲಿ ಬರೋದು. ಈರುಳ್ಳಿ ಮೆಣಸಿನಕಾಯಿ ಇರೋದ್ರಿಂದ ರೌಂಡ್ ಶೇಪಲ್ಲಿ ಬರ್ತಾ ಇಲ್ಲ ಅಷ್ಟೇ. ಹೆಂಗೋ ಸದ್ಯ ಅಚ್ಚಕಟ್ಟೆ ಬೆಂದ್ರು ಸಾಕು. ಇದು ನಮ್ಮ ಕಡೆ ರೊಟ್ಟಿ ಅನ್ನೋದು ತೊಟ್ಬಿಟ್ಟು. ಕೆಲವರು ಹಂಚ ಮೇಲೆ ಹಂಗೆ ಬಳಿತಾರೆ, ಅದನ್ನ ರೊಟ್ಟಿ ಅಂತ ಅದೇ ಅವ್ರ ಕಡೆ ಹಂಗೆ ಮಾಡ್ತಾರೇನೋ. ನಮ್ಮ ಕಡೆ ಎಲ್ಲ ಇದೇ ರೀತಿ ರೊಟ್ಟಿ ತೊಟ್ಬಿಟ್ಟು ಮಾಡೋದು. ಒಂದೊಂದು ಕಡೆ ಹಂಗೆ. ಈಗ ಒಂದೊಂದು ಕಡೆ ಎಲ್ಲ ಮುದ್ದೆಗೆ ಅನ್ನ ಹಾಕ್ತಾರೆ. ಮುದ್ದೆಗೆ ಅನ್ನ ಹಾಕ್ತಾರೆ. ಇಲ್ಲಿ ನಮ್ಮ ಕಡೆನೂ ರೊಟ್ಟಿಗೆ ಅನ್ನ ಹಾಕ್ತಾರೆ. ಮುದ್ದೆಗೆ ಅನ್ನ ಹಾಕಿದ್ರೆ ಇಷ್ಟನೇ ಆಗಲ್ಲ. ಹಂಗೆ ಒಂದೊಂದು ಕಡೆ ಕೆಲವರು ರೊಟ್ಟಿಗೂ ಅನ್ನ ಹಾಕ್ತಾರೆ. ರೊಟ್ಟಿಗೂ ಅನ್ನ ಹಾಕ್ತಾರೆ. ಅರೆ ನೀನು ಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ಇಷ್ಟ ಆಗಲ್ಲ ಅಷ್ಟೇ. ಇದು ಮಸಾಲೆ ರೊಟ್ಟಿ. ಇದಕ್ಕೆ ಚಟ್ನಿ ಸಾಗು ಏನು ಕೇಳಂಗಿಲ್ಲ ರೊಟ್ಟಿಗೆ. ಮಾಮೂಲಿ ಹಂಗೆ ಕಡ್ಕೊಂಡು ತಿನ್ನೋದೇ. ತುಪ್ಪ ಇದ್ರೆ ತುಪ್ಪ ಹಾಕೊಂಡು ತಿನ್ನೋದೇ. ಈರುಳ್ಳಿ ಮೆಣಸಿನ್ಕಾಯಿ ಆಮೇಲೆ ಜೀರಿಗೆ. ಇನ್ನು ಈ ಕಡೆಗೆ ನೀರು ಸೋರಲ್ವಾ? ಈ ಕಡೆ ಬೆಂದಿರುತ್ತಲ್ಲ, ಈ ಕಡೆ ಇಲ್ಲ ಇಷ್ಟೇ. ಅಂದ್ರೆ ಇದು ರಾಗಿ ಹಸಿಟ್ಟು ಬೇರೆ ಹಾಕಿದ್ದೀನಲ್ಲ, ಹಂಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಆಯ್ತದೆ. ಬರೀ ಅಕ್ಕಿ ಹಸಿಟ್ಟು ಮತ್ತೆ ಗೋಧಿ ಹಸಿಟ್ಟು ಹಾಕ್ಬಿಟ್ಟು ಕಾಸಿದ್ರೆ ಫುಲ್ಲು ರೌಂಡ್ ಶೇಪಲ್ಲಿ ಬರ್ತದೆ. ಚೆನ್ನಾಗಿ ಕಡಕ ಬೇಸು. ಇದು ರಾಗಿ ರೊಟ್ಟಿನೂ ಮಿಕ್ಸ್ ಮಾಡಿದ್ದೀನಿ. ಚೆನ್ನಾಗಿರತ್ತಂತ ಸೋಗೆ ಎತ್ಕೊಡು. ಒಂದು 3-4 ಕೊನೆ ಇದೆ. ಅವೆಲ್ಲ ಸಾವಿರ ರೇಟ್ ಸಿಕ್ಕಿದೆ. ನುಗ್ಗೆಕಾಯಿ ಅವು ಇಷ್ಟು ಡಬ್ಬ ಬೋಲ್ತವೆ. ಹಸಿ ಸೊಪ್ಪು ಎಲ್ಲ ತಗೊಬಿಟ್ಟು ಅರೆಲ್ಲ ಹಸಿ ಹಾಕಿದ್ದೀನಿ. ಆಡೆ ಮೇಯ್ ತಕೊಂತವ್ರಿ ಇಲ್ಲಿ. ನೋಡಿಲಿ, ಅದಕ್ಕೆ ನುಗ್ಗೆ ಸೊಪ್ಪಾಟ ಚೆನ್ನಾಗಿ ಪಾಠ ಬರ್ಕೊಂಡವರು. ಇವಳು ಎಂತ ಒಳ್ಳೆ ಆಡ್ ಮೇದಂಗೆ ಕುರಿ ಮೇದಂಗೆ ಹಾಲು ಸೊಪ್ಪು ಎಲ್ಲ ಸೊಪ್ಪು ತಿಂತಾಳೆ ಇವಳು. ಹಾಲು
ಸೊಪ್ಪು ಎಲ್ಲ ತಿಂತಾವೆ. ಈ ಕುರಿ ಆಗ್ಬಿಟ್ಟೈತಿ. ತಳ ತಿನ್ನ ಕಡ್ಡಿನ ಕಡ್ಕೊಂಡು ತಿನ್ಕತ್ತಾಳೆ. ನೋಡಿ ಅವ್ರದ್ದು ಆಲೆ ತಿಂಡಿ ಆಯ್ತು, ನಿಂದಿನ ತಿಂಡಿ ಆಗಿಲ್ವಾ? ನೋಡಿ ಆಲೆ ಅಲ್ಲಿ ಮುಕ್ಕುರ್ತವ್ರೆ ತಿಂಡಿ ತಿಂದು. ಆಯ್ತು 4 ರೊಟ್ಟಿ ಕರೆಕ್ಟಾಗಿ. ಅವ್ರಿಗೋಸಿ ಮೇವು ಹಾಕ್ಬೇಕಾಯ್ತು, ಅವರು ಬಡ್ಕೊತಾವ್ರೆ. ನಿನಗೊಂದು ನನಗೆ 3 ಹಾಕಿ ಬರ್ರಿ. ಕೊಡಕೆ ಕಸ ಕೆರೆದಿದ್ದೀಯಾ? ಓ ನನಗೆ ಡ್ಯೂಟಿ ವಹಿಸ್ತಾ ಏನದ. ರೊಟ್ಟಿ ಆಗ್ತಾ ಇಲ್ವಾ ಹೊರಗಡೆ? ಆಯ್ತು ಹಾಕು. ನಾನು ಒಂದು ಕಡೆ ಕೆರೆ ಬೇಕಿರ್ತಿ. ಬಂಕ್ರಿಯಲ್ಲಿ ಇಟ್ಟಿದೆ ಅದ್ರದ. ಫ್ರೆಂಡ್ಸ್, ಹಾಗೆಯೇ ಇವತ್ತು ಬಂದು ಕಸ ಗುಡಿಸೋದು ಲೇಟ್ ಆಯಿತು. ಎದ್ದು ನಾನು ಕಸ ಗುಡಿಸ್ತಾ ಇದ್ದೆ. ಯಾವತ್ತಾರು ಒಂದಿನ ಹಸ್ಬೆಂಡ್ ಕಸ ಗುಡಿಸ್ತಾ ಇದ್ದರು. ಇವತ್ತು ನಾನು ಹೊರಗಡೆ ರೊಟ್ಟಿ ಹಾಕೋದಲ್ಲ, ಅದಕ್ಕೆ ಅವರೇ ಕಸ ಗುಡಿಸೋದಕ್ಕೆ ಬಂದಿದ್ದಾರೆ. ಏನಂತ ಅಂದರೆ, ನಾನು ಏನು ಮಾಡ್ತೀನಿ ಅಂತ ಅಂದರೆ, ಫಸ್ಟು ಕಾಫಿ ಕುಡ್ದಿದ ತಕ್ಷಣವೇ ಕಸ ಗುಡಿಸೋಣ ಅಂತ ಬಂದುಬಿಡ್ತೀನಿ. ಇವತ್ತು ನಾನು ಗ್ಯಾಸ್ ಮೇಲೆ ರೊಟ್ಟಿ ಮಾಡಿದರೆ ಇಲ್ಲಿ ಕಸ ಗುಡಿಸ್ಕೊಡಿವೆ ಕೊಡ್ಕೆದು. ಅಲ್ಲಿ ಬಂದು ಗ್ಯಾಸ್ ಮೇಲೆ ರೊಟ್ಟಿ ಚೆನ್ನಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ಔಟ್ಸೈಡ್ ಬಂದು ಹೊರಗಡೆ ರೊಟ್ಟಿ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಯಜಮಾನ್ರೇ ಕಸ ಗುಡಿಸ್ತಾ ಇದ್ದಾರೆ. ಅಂದರೆ ಡೈಲಿ ನಾನೇ ಗುಡಿಸ್ತೀನಿ ಅಂತ ಹೇಳಲ್ಲ, ಅವರೂ ಗುಡಿಸ್ತಾರೆ, ನಾನು ಗುಡಿಸ್ತೀನಿ. ನನಗೆ ಕೆಲಸ ಇದ್ದಾಗ ಅವ್ರು ಗುಡಿಸ್ತಾರೆ, ಅವ್ರಿಗೆ ಕೆಲಸ ಇದ್ದಿದ್ದಿನ ನಾನು ಗುಡಿಸ್ತೀನಿ. ಡ್ಯೂಟಿ ಮುಗಿತು, ಕಸ ಒಂದು ತಗೊಂಡು ಹಾಕ್ಬಿಟ್ರೆ ಕಸ ಒಂದು ತಿಪ್ಪಿಗೆ ಹಾಕ್ಬಂದ್ಬಿಟ್ರೆ ಕೈ ಮುಖ ತೊಗೊಂಡು ತಿಂಡಿ ತಿನ್ಬಿಡೋದೆ. ಅರ್ಧ ಗಂಟೆ ಇದು ಮಾಡ್ತೀಯ? ನಾನು ನೋಡಲಿ 5 ನಿಮಿಷ. ನಾನು ರೊಟ್ಟಿ ಮಾಡ್ತಾ ಇಲ್ವಾ ಇಲ್ಲಿ? 5 ನಿಮಿಷ ಗುಡಿಸ್ಕೊಂಡು ಆಲೆ ತಿಪ್ಪೆ ಹತ್ರ ತಗೊಂಡು ಹೋಗ್ತಾ ಇದ್ದೀನಿ. ಮನೆ ಒಳಗೆ ಅವ್ರಿಗೂ ಕೆಲಸ ಇರ್ತದೆ, ನಾವು ಹಿಂಸೆ ಮಾಡೋಂಗಿಲ್ಲ. ನನಗಿನ್ನೇನು ಕೆಲಸ? ಅವ್ರು ಕೆರೆಯಲ್ಲಿ ನಾನೇ ಕೆರಿತೀನಿ, ಅವರೆಲ್ಲ ಸಾಕಾಗಿರ್ತೀರ ಅಂದ್ಬಿಟ್ಟು ಕೆರೆಗೆ ಹೋಗ್ತಾರೆ ಅಷ್ಟೇ. ಕಸ ಕೆರೆದೇನು ನನಗೇನು 5 ನಿಮಿಷದ ಕೆಲಸ ಅಷ್ಟೇ. ಅವರು ಬಟ್ಟೆ ಉಟ್ಕೊಂಡು ಪಾತ್ರೆ ತೊಳ್ಕೊಂಡು ಇವೆಲ್ಲ ಮಾಡಬೇಕಲ್ಲ, ನಾವೆಲ್ಲ ಅವ್ರ ಮೇಲೆ ಡಿಪೆಂಡ್ ಮಾಡೋಕ್ಕಾಗುತ್ತಾ? ನೋಡಿ, ತೆಂಗಿನ ಬಡ್ಡಿಗೆ ಹಾಕ್ಬೋದು, ಹಾಕಲ್ಲ. ಒಂದ್ಸಲ ಎಲ್ಲ ಲಾಟ್ ಮಾಡ್ಕೊಂಡು ಚೂರು ಮಳೆ ಅಂತ ಮೇಲೆ ನೀಟಾಗಿ ಹಾಕೊಂಡು ಬನ್ನಿ.